ರಾಹುಲ್ ಗಾಂಧಿಯವರ ರಾಜಕೀಯ ಜೀವನದಲ್ಲಿ ಸಿಡಿ ಅಥವಾ ಡಿಜಿಟಲ್ ಮಾಧ್ಯಮದ ಪಾತ್ರವು ವಿವಾದಾತ್ಮಕವಾಗಿದ್ದು, ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಹಲವಾರು ಊಹಾಪೋಹಗಳಿವೆ. ಆದರೆ ಕಾನೂನು ಮತ್ತು ರಾಜಕೀಯ ವಿಶ್ಲೇಷಣೆಯ ದೃಷ್ಟಿಕೋನದಿಂದ ಈ ರಹಸ್ಯವು ಒಂದು ನಿರ್ದಿಷ್ಟ ಅಶ್ಲೀಲ ವಿವಾದಕ್ಕೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಭಾರತೀಯ ನ್ಯಾಯಾಲಯಗಳಲ್ಲಿ ಡಿಜಿಟಲ್ ಸಾಕ್ಷ್ಯವನ್ನು ಹೇಗೆ ಬಳಸಲಾಗುತ್ತದೆ, ಮಾನ್ಯ ಮಾಡಲಾಗುತ್ತದೆ ಮತ್ತು ವಿಫಲಗೊಳಿಸಲಾಗುತ್ತದೆ ಎಂಬುದರ ದ್ವಂದ್ವ ಪ್ರಕರಣಗಳ ಅಧ್ಯಯನವಾಗಿದೆ. ರಾಹುಲ್ ಗಾಂಧಿಯವರ ವಿರುದ್ಧ ದಾಖಲಾದ 2 ಪ್ರಮುಖ ಮಾನನಷ್ಟ ಮೊಕದ್ದಮೆಗಳಲ್ಲಿ ಡಿಜಿಟಲ್ ಸಾಕ್ಷ್ಯದ ಬಳಕೆಯು ನಿರ್ಣಾಯಕ ಪಾತ್ರ ವಹಿಸಿವೆ, ಆದರೆ ಅವುಗಳ ಫಲಿತಾಂಶಗಳು ತದ್ವಿರುದ್ಧವಾಗಿದೆ. ಮೊದಲನೇ ಪ್ರಕರಣ ಮೋದಿ ಉಪನಾಮ ಮಾನನಷ್ಟ. 2019 ಕೋಲಾರ ಭಾಷಣಕ್ಕೆ ಸಂಬಂಧಿಸಿದ ಈ ಪ್ರಕರಣದಲ್ಲಿ ಅಧಿಕೃತ ಭಾಷಣ ವಿಡಿಯೋವನ್ನು ಸಿಡಿ ರೂಪದಲ್ಲಿ ಪ್ರಾಸಿಕ್ಯೂಷನ್ ಯಶಸ್ವಿಯಾಗಿ ಬಳಸಿಕೊಂಡಿತ್ತು. ಇದು ಸೂರತ್ ನ್ಯಾಯಾಲಯದಲ್ಲಿ ರಾಹುಲ್ ಅವರಿಗೆ ಶಿಕ್ಷೆಯಾಗಲು ಮತ್ತು ನಂತರ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲು ಕಾರಣವಾಯಿತು. ಎರಡನೇ ಪ್ರಕರಣ ಸಾವರ್ಕರ್ ಮಾನನಷ್ಟ. ಪುಣೆ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಪ್ರಮುಖ ಸಿಡಿ ಖಾಲಿಯಾಗಿತ್ತು. ಪರ್ಯಾಯವಾಗಿ ಸಲ್ಲಿಸಲು ಪ್ರಯತ್ನಿಸಿದ ಯೂಟ್ಯೂಬ್ ಲಿಂಕ್ನಂತಹ ಡಿಜಿಟಲ್ ಸಾಕ್ಷ್ಯವನ್ನು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 65B ಅಡಿಯಲ್ಲಿ ಅಗತ್ಯವಿರುವ ದೃಢೀಕರಣ ಪ್ರಮಾಣಪತ್ರದ ಕೊರತೆಯ ಕಾರಣಕ್ಕಾಗಿ ನ್ಯಾಯಾಲಯವು ತಿರಸ್ಕರಿಸಿತು. ಮೋದಿ ಉಪನಾಮ ಪ್ರಕರಣದಲ್ಲಿನ ಸೂರತ್ ನ್ಯಾಯಾಲಯದ ತೀರ್ಪು ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತು. ಇವರಿಗೆ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಇದು ತಕ್ಷಣವೇ ಇವರ ಲೋಕಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳಲು ಕಾರಣವಾಯಿತು. ಇದು ಪ್ರಜಾಪ್ರಭುತ್ವದ ಸ್ಥಿತಿಯ ಬಗ್ಗೆ ತೀವ್ರ ಆತಂಕವನ್ನು ಹುಟ್ಟುಹಾಕಿತ್ತು ಮತ್ತು 2024 ಸಾರ್ವತ್ರಿಕ ಚುನಾವಣೆಗೂ ಮುನ್ನ ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕುವ ಕ್ರಮವೆಂದು ಪರಿಗಣಿಸಲಾಯಿತು. ಆದರೂ ಆಗಸ್ಟ್ 2023ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಈ ಶಿಕ್ಷೆಗೆ ತಡೆಯನ್ನ ನೀಡಿ ಸಂವಿಧಾನಾತ್ಮಕ ಬಿಕ್ಕಟ್ಟನ್ನು ನಿವಾರಿಸಿತು. ಈ ತೀರ್ಪು ಇವರ ಲೋಕಸಭಾ ಸ್ಥಾನವನ್ನು ಮರುಸ್ಥಾಪಿಸಲು ಅವಕಾಶವನ್ನ ನೀಡಿತು ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಖಚಿತಪಡಿಸಿತು. ರಾಹುಲ್ ಗಾಂಧಿಯವರ ಸಿಡಿ ರಹಸ್ಯದ ತಿರುಳು ರಾಜಕೀಯ ವಲಯದಲ್ಲಿ ಸಾಮಾನ್ಯವಾಗಿ ಊಹಿಸುವಂತೆ ಯಾವುದೇ ಅಶ್ಲೀಲ ಹಗರಣದ ಸಿಡಿಯ ವಿಷಯವಲ್ಲ. ಬದಲಾಗಿ ಇದು ಡಿಜಿಟಲ್ ಸಾಕ್ಷ್ಯವನ್ನು ರಾಜಕೀಯವಾಗಿ ಅಸ್ತ್ರವಾಗಿ ಬಳಸುವ ಪ್ರಕ್ರಿಯೆ. ಅದರ ಮಾನ್ಯತೆಗಾಗಿ ನ್ಯಾಯಾಂಗದ ಕಠಿಣ ಮಾನದಂಡಗಳು ಮತ್ತು ಈ ಕಾರ್ಯವಿಧಾನಗಳ ಮೂಲಕ ವಿರೋಧ ಪಕ್ಷದ ಪ್ರಮುಖ ನಾಯಕರ ರಾಜಕೀಯ ಹಣೆಬರಹವನ್ನು ನಿರ್ಧರಿಸಿದ ವಿಧಾನವಾಗಿದೆ. ರಾಹುಲ್ ಗಾಂಧಿಯವರ ಸಿಡಿ ವಿವಾದಗಳು ಕೇವಲ ವೈಯಕ್ತಿಕ ಘಟನೆಗಳಾಗಿರದೆ ಡಿಜಿಟಲ್ ಯುಗದಲ್ಲಿ ರಾಜಕೀಯ ಭಾಷಣ ಮತ್ತು ಕಾನೂನು ಹೊಣೆಗಾರಿಕೆಯ ನಡುವಿನ ಸಂಘರ್ಷವನ್ನು ಪ್ರತಿಬಿಂಬಿಸುತ್ತದೆ. ಭಾರತೀಯ ಕಾನೂನು ಮತ್ತು ಸಂಸದೀಯ ನಿಯಮಗಳ ಅಡಿಯಲ್ಲಿ ಈ ವಿವಾದಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಭಾರತೀಯ ದಂಡ ಸಂಹಿತೆಯ IPC ಸೆಕ್ಷನ್ 499 ಮತ್ತು 500 ಕ್ರಿಮಿನಲ್ ಮಾನನಷ್ಟವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಶಿಕ್ಷೆಯನ್ನು ನಿಗದಿಪಡಿಸುತ್ತದೆ. ಮೋದಿ ಉಪನಾಮ ಪ್ರಕರಣದಲ್ಲಿ ದೂರುದಾರರಾದ ಬಿಜೆಪಿ ಶಾಸಕ ಪೂರ್ಣೇಶ್ ಮೋದಿ ರಾಹುಲ್ ಗಾಂಧಿಯವರ ಹೇಳಿಕೆಗಳು ಕೇವಲ ಪ್ರಧಾನಮಂತ್ರಿಯವರನ್ನು ಮಾತ್ರವಲ್ಲದೆ ಮೋದಿ ಉಪನಾಮವನ್ನು ಹೊಂದಿರುವ ಇಡೀ ಸಮುದಾಯಕ್ಕೆ ಮಾನಹಾನಿಯನ್ನ ಮಾಡಿದೆ ಎಂದು ವಾದಿಸಿದರು. ಒಂದು ಸಮುದಾಯ ಅಥವಾ ವರ್ಗವನ್ನು ಅವಮಾನಿಸಿದ ಆರೋಪವನ್ನು ಈ ಕಾನೂನಿನಡಿಯಲ್ಲಿ ಬಳಸಲಾಗುತ್ತದೆ. ಆಡಳಿತ ಪಕ್ಷದ ಸದಸ್ಯರು ವಿರೋಧ ಪಕ್ಷದ ನಾಯಕರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಈ ಕಾನೂನನ್ನು ಬಳಸ್ತಾ ಇದ್ದಾರೆ. ಇದು ರಾಜಕೀಯ ವಿಮರ್ಶೆಯನ್ನು ಕಾನೂನು ಕ್ರಮವಾಗಿ ಪರಿವರ್ತಿಸುವ ಒಂದು ತಂತ್ರವಾಗಿದೆ. ಪ್ರಧಾನಮಂತ್ರಿಯ ವಿರುದ್ಧ ಅಥವಾ ಅವರೊಂದಿಗೆ ಸಂಬಂಧ ಹೊಂದಿರುವ ಉದ್ದಿಮೆದಾರರ ಅಂದರೆ ಎಕ್ಸಾಂಪಲ್ಗೆ ಗೌತಮ್ ಅದಾನಿ ಅವರ ವಿರುದ್ಧ ಟೀಕೆಗಳನ್ನು ಮಾಡಿದ ನಂತರವೇ ರಾಹುಲ್ ಅವರ ವಿರುದ್ಧ ಮೊಕದ್ದಮೆಗಳು ವೇಗಗೊಂಡವು. ಕಾನೂನಿನ ಈ ಬಳಕೆಯು ವಿರೋಧ ಪಕ್ಷದ ನಾಯಕರ ಸಂಪನ್ಮೂಲಗಳನ್ನು ಬರಿದು ಮಾಡಲು ಮತ್ತು ಅವರ ಚಿತ್ರಣವನ್ನೇ ಹಾಳುಗೆಡವಲು ಕಾನೂನು ಪ್ರಕ್ರಿಯೆಗಳನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸಲಾಗುತ್ತಿದೆ ಎಂಬುದನ್ನು ಸೂಚಿಸುತ್ತೆ. ಈ ಪ್ರಕರಣದಲ್ಲಿ ದೂರುದಾರರು ನಿರ್ದಿಷ್ಟ ರಾಜಕೀಯ ನಾಯಕನ ವಿರುದ್ಧದ ಟೀಕೆಗಳಿಗಿಂತ ಹೆಚ್ಚಾಗಿ ಇಡೀ ಮೋದಿ ಸಮುದಾಯವನ್ನು ಗುರಿಯಾಗಿಸಿಕೊಂಡು ದೂರನ್ನ ನೀಡಿದ್ರು. ಈ ತಂತ್ರಗಾರಿಕೆಯು ಮೊಕದ್ದಮೆಯ ವ್ಯಾಪ್ತಿಯನ್ನು ವಿಸ್ತರಿಸುವುದರ ಜೊತೆಗೆ ರಾಹುಲ್ ಗಾಂಧಿಯವರ ಹೇಳಿಕೆಯ ರಾಜಕೀಯ ಪರಿಣಾಮಗಳನ್ನು ಕಡಿಮೆ ಮಾಡಿದ್ದರೂ ಕಾನೂನು ದಂಡವನ್ನು ಗರಿಷ್ಠಗೊಳಿಸುವ
ಉದ್ದೇಶವನ್ನ ಹೊಂದಿತ್ತು. ಇದು ಸಾಮಾನ್ಯ ರಾಜಕೀಯ ವಾಗ್ವಾದವನ್ನು ರಾಜಕೀಯ ನಾಯಕತ್ವಕ್ಕೆ ಅಸಮವಾದ ಮತ್ತು ಭಾರಿ ದಂಡವನ್ನು ವಿಧಿಸುವ ಕಾನೂನು ಕ್ರಮವಾಗಿ ಮಾರ್ಪಡಿಸಿತು. ರಾಹುಲ್ ಗಾಂಧಿಯವರ ವಿವಾದಗಳಲ್ಲಿ ಸಿಡಿಗಳು ಮತ್ತು ವಿಡಿಯೋಗಳಂತಹ ಡಿಜಿಟಲ್ ಮಾಧ್ಯಮವು ಸಾಕ್ಷ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 65B ಎಲೆಕ್ಟ್ರಾನಿಕ್ ದಾಖಲೆಗಳ ನ್ಯಾಯಾಲಯದ ಮಾನ್ಯತೆಗಾಗಿ ಕಡ್ಡಾಯವಾದ ಕಾರ್ಯವಿಧಾನವನ್ನು ವಿವರಿಸುತ್ತದೆ. ಸಿಡಿಗಳು, ಪೆನ್ಡ್ರೈವ್ಗಳು ಅಥವಾ ಡಿಜಿಟಲ್ ವಿಡಿಯೋಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಅವುಗಳ ವಿಶ್ವಾಸಾರ್ಹತೆ, ಮೂಲ ಮತ್ತು ಸಂಗ್ರಹಣೆಯ ನಿಖರತೆಯನ್ನು ಖಚಿತಪಡಿಸುವ ಪ್ರಮಾಣ ಪತ್ರವನ್ನು ಒದಗಿಸುವುದು ಅತ್ಯಗತ್ಯ. ಈ 65B ನಿಬಂಧನೆಯ ಸೂಕ್ಷ್ಮತೆಯೇ ಎರಡು ವಿವಾದಗಳಲ್ಲಿ ಪ್ರಮುಖ ವ್ಯತ್ಯಾಸಕ್ಕೆ ಕಾರಣವಾಯಿತು. ಮೋದಿ ಉಪನಾಮ ಪ್ರಕರಣದಲ್ಲಿ ಭಾಷಣದ ವಿಡಿಯೋವನ್ನು ದೃಢೀಕೃತ ದಾಖಲೆಯಾಗಿ ಸಲ್ಲಿಸಲಾಯಿತು ಮತ್ತು ನ್ಯಾಯಾಲಯವು ಅದನ್ನು ಅಂಗೀಕರಿಸಿ ಶಿಕ್ಷೆಯನ್ನು ವಿಧಿಸಿತು. ಇದು 65B ಅನುಸರಣೆಯ ಯಶಸ್ಸನ್ನು ಸೂಚಿಸುತ್ತದೆ. ಆದರೆ ಸಾರ್ವರ್ಕರ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಈ ಕಡ್ಡಾಯ ಪ್ರಮಾಣಪತ್ರವನ್ನು ಒದಗಿಸುವಲ್ಲಿ ವಿಫಲವಾದ ಕಾರಣ ಪರ್ಯಾಯ ಡಿಜಿಟಲ್ ಸಾಕ್ಷ್ಯವನ್ನು ನ್ಯಾಯಾಧೀಶರು ಸ್ಪಷ್ಟವಾಗಿ ತಿರಸ್ಕರಿಸಿದರು. ರಾಜಕೀಯ ಭಾಷಣದ ಗಂಭೀರತೆಯನ್ನು ಎತ್ತಿ ಹಿಡಿಯುವಲ್ಲಿ 65Bಯ ಪಾತ್ರ ನಿರ್ಣಾಯಕವಾಗಿದೆ, ಏಕೆಂದರೆ ಒಮ್ಮೆ ಭಾಷಣವನ್ನು ಸಿಡಿಯಲ್ಲಿ ದೃಢೀಕರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಆರೋಪಿಯು ಹೇಳಿಕೆಯ ಸತ್ಯಾಂಶವನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಇದು ಪ್ರಾಸಿಕ್ಯೂಷನ್ ಪ್ರಕರಣವನ್ನು ಬಲಪಡಿಸುತ್ತದೆ. ರಾಹುಲ್ ಗಾಂಧಿಯವರ ರಾಜಕೀಯ ನಾಯಕತ್ವದ ಮೇಲೆ ತೀವ್ರ ಪರಿಣಾಮ ಬೀರಿದ ಪ್ರಮುಖ ಘಟನೆ ಮೋದಿ ಉಪನಾಮಕ್ಕೆ ಸಂಬಂಧಿಸಿದ ಮಾನನಷ್ಟ ಮೊಕದ್ದಮೆಯಾಗಿದೆ. ಈ ವಿವಾದವು ಏಪ್ರಿಲ್ 13, 2019 ಕರ್ನಾಟಕದ ಕೋಲಾರದಲ್ಲಿ ನಡೆದ ರಾಜಕೀಯ ರ್ಯಾಲಿಯ ಸಂದರ್ಭದಲ್ಲಿ ಆಯಿತು. 2019 ಸಾರ್ವತ್ರಿಕ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿಯವರು ಹಿಂದಿಯಲ್ಲಿ ಎಲ್ಲ ಕಳ್ಳರಿಗೆ, ಅದು ನೀರವ್ ಮೋದಿ ಆಗಿರಲಿ, ಲಲಿತ್ ಮೋದಿ ಆಗಿರಲಿ ಅಥವಾ ನರೇಂದ್ರ ಮೋದಿಯೇ ಆಗಿರಲಿ, ಏಕೆ ಮೋದಿ ಎಂಬ ಉಪನಾಮವಿದೆ ಎಂದು ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆಯು ಆಗಿನ ಆಡಳಿತ ಪಕ್ಷದ ವಿರುದ್ಧದ ವ್ಯಾಪಕ ಭ್ರಷ್ಟಾಚಾರ ವಿರೋಧಿ ಅಭಿಯಾನದ ಭಾಗವಾಗಿತ್ತು. ಬಿಜೆಪಿ ಶಾಸಕ ಪೂರ್ಣೇಶ್ ಮೋದಿಯವರು ಈ ಹೇಳಿಕೆಯು ಇಡೀ ಮೋದಿ ಸಮುದಾಯಕ್ಕೆ ಮಾನಹಾನಿ ಉಂಟು ಮಾಡಿದೆ ಎಂದು ಆರೋಪಿಸಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದರು. ಈ ಕಾನೂನು ಪ್ರಕರಣದಲ್ಲಿ ಕೋಲಾರದ ಬಿಜೆಪಿ ನಾಯಕರಾದ PM ರಘುನಾಥ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಇವರು ಭಾಷಣದ ದೃಢೀಕೃತ ವಿಡಿಯೋವನ್ನು, ಡಿಜಿಟಲ್ ಸಾಕ್ಷ್ಯವನ್ನು ಪೂರ್ಣೇಶ್ ಮೋದಿಯವರಿಗೆ ಒದಗಿಸಿದ್ರು. ಇದು ದೂರಿನ ಆಧಾರವಾಯಿತು. ವಿಚಾರಣೆಯ ಸಂದರ್ಭದಲ್ಲಿ ಪೂರ್ಣೇಶ್ ಮೋದಿಯವರು 3 ಪ್ರಮಾಣೀಕೃತ ಸಿಡಿಗಳ ಪ್ರತಿಗಳನ್ನು ಸಲ್ಲಿಸಿದ್ರು ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 313ರ ನಿಬಂಧನೆಗಳ ಅಡಿಯಲ್ಲಿ ರಾಹುಲ್ ಅವರು ಈ ವಿಷಯವನ್ನು ವಿವರಿಸಲೇಬೇಕು ಎಂದು ಕೋರಿದರು. ಇನ್ನು ಮತ್ತೊಂದು ಕಡೆ ರಾಹುಲ್ ಗಾಂಧಿ ವಿರುದ್ಧದ ಎರಡನೇ ಪ್ರಮುಖ ಸಿಡಿ ವಿವಾದವು ಹಿಂದುತ್ವ ಸಿದ್ಧಾಂತವಾದಿ ಸಾರ್ವರ್ಕರ್ ಕುರಿತ ಟೀಕೆಗಳಿಗೆ ಸಂಬಂಧಿಸಿದೆ. ಈ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷ್ಯವನ್ನು ಮಂಡಿಸುವ ಪ್ರಯತ್ನವು ಕಾರ್ಯವಿಧಾನದ ವೈಫಲ್ಯದಿಂದಾಗಿ ವಿಫಲವಾಯಿತು. ರಾಹುಲ್ ಗಾಂಧಿಯವರ ಸಿಡಿ ವಿವಾದಗಳ ಇತಿಹಾಸವು ಆಧುನಿಕ ಭಾರತೀಯ ಕಾನೂನು ವ್ಯವಸ್ಥೆ ಮತ್ತು ರಾಜಕೀಯದ ನಡುವಿನ ನಿರ್ಣಾಯಕ ಛೇದಕವನ್ನು ಪ್ರತಿನಿಧಿಸುತ್ತದೆ. ಈ ವಿವಾದಗಳು ಸರಳ ರಾಜಕೀಯ ಹೇಳಿಕೆಯು ಒಮ್ಮೆ ಡಿಜಿಟಲ್ ಮಾಧ್ಯಮದಲ್ಲಿ ದಾಖಲಾದರೆ ಆ ನಾಯಕನಿಗೆ ಗಂಭೀರ ಸಂವಿಧಾನಿಕ ಪರಿಣಾಮಗಳು ಉಂಟಾಗಬಹುದು ಎಂಬುದನ್ನು ಇದು ತೋರಿಸುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.